ಮಾಡಿ ಸ್ಟೂಡೆಂಟ್ಸ್ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಅನುಕೂಲ ಅಲ್ಲಂತ ಎಸ್-ಎಸ್-ಎಲ್-ಸಿ ಎಕ್ಸಾಮ್ 2024 ಮತ್ತು 25ರ ತಯಾರಿಗಾಗಿ ಕೂಡ ಸೊ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ನ ಡಿಸ್ಕಷನ್ ಮಾಡ್ತಿದ್ದೇವ್ರಿ. ಸೊ ಯಾವ ಲೆಸನ್ ಅಂದ್ರೆ ಏನೇನ್ ಕ್ವಶನ್ ಬರ್ಬೋದು, ಎಷ್ಟು ಅಂಕ ಕೇಳ್ಬೋದು, ಅಥವಾ ಯಾವ ಕ್ವಶನ್ ಬರ್ಬೋದು ಅನ್ನೋದನ್ನ ನಾವು ಗೆಸ್ ಮಾಡ್ತಾ ಇದ್ದೀವಿ. ಇದು 5ನೇ ವಿಡಿಯೋ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಟಾಪಿಕ್ ತಗೊಂಡಿದ್ದು ಐ ಆಮ್ ದ ಲ್ಯಾಂಡ್ ಅನ್ನೋ ಪೋಯಮ್. ಸೊ ಈ ಪೋಯಮ್ ದಿಂದ ಯಾವ ಕ್ವಶನ್ ಬರ್ಬೋದು ಅನ್ಲಿಕ್ಕೆ ನಾನು ಬೇಸ್ಮೆಂಟ್ ಆಗಿ ಏನ್ ತಗೋತಿದ್ದೆ ಅಂದ್ರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು 1, 2, 3, 4 ಸೊ ಎಲ್ಲವನ್ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನ್ರಿ. ಓಕೆ, ಹಾಗಾದ್ರೆ ಫಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಆನ್ ದ ಲ್ಯಾಂಡ್ ಪೋಯಮ್ ಮೇಲೆ ಏನಂತ ಕ್ವಶನ್ ಕೇಳಿದ್ರು ಅಂತಂದ್ರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ರು. 3 ಅಂಕಕ್ಕೆ ಐ ಆಮ್ ದ ಲ್ಯಾಂಡ್ ಪೋಯಮ್ ಬಗ್ಗೆ ಫೀಲಿಂಗ್ಸ್ ಆಫ್ ಮದರ್ ಅರ್ತ್ ಬಗ್ಗೆ ಬರೀರಿ ಅಂತ ಕ್ವಶನ್ ಮಾಡಿದ್ರು. ಓಕೆ, ಅಂದ್ರೆ ಆ 3 ಅಂಕದಲ್ಲಿ ಎರಡೆರಡು ಕ್ವಶನ್ ಇರ್ತವೆ. ಒಂದು ಪ್ರೋಸ್ ಸೆಕ್ಷನ್, ಇನ್ನೊಂದು ಪೊಯೆಟ್ರಿ ಸೆಕ್ಷನ್. ಸೊ ಪೊಯೆಟ್ರಿ ಸೆಕ್ಷನ್ ದಲ್ಲಿ ಐ ಆಮ್ ದ ಲ್ಯಾಂಡ್ ಬಗ್ಗೆ ಕ್ವಶನ್ ಮಾಡಿದ್ರು. ಸೊ ಇದಕ್ಕೆ ನೀವ್ ಏನ್ ಬರೀಬೇಕು, ಸಮರಿ ಬರೆದ್ರೆ ನಡೀತೆ, ಏನು ತೊಂದರೆ ಇಲ್ಲ, ಸಮರಿಯನ್ನು ಬರೀರಿ. ಇದಾದ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಸೊ ಮತ್ತೆ 5 to 6 ಸೆಂಟೆನ್ಸ್ ಕ್ವಶನ್ಸ್ಗೆ 3 ಅಂಕಕ್ಕೆ ಕೇಳಿದ್ರು. ಹೌ ಡಸ್ ದ ಪೋಯೆಟ್ ಎಕ್ಸ್‌ಪ್ರೆಸ್ ದ ಫೀಲಿಂಗ್ಸ್ ಆಫ್ ಮದರ್ ಥ್ರೂ ಐ ಆಮ್ ದ ಲ್ಯಾಂಡ್ ಅಂತ ಹೇಳಿ ಕ್ವಶನ್ ಮಾಡಿದ್ರು. ಇದಕ್ಕೂ ಕೂಡ ಸಮರಿಯನ್ನ ಬರೀರಿ, ನಡೆಯುತ್ತೆ. ಸೊ ಓಕೆ, ಸಾರಾಂಶವನ್ನು ಬರೀರಿ. ಓಕೆ ಸರ್, ಸಾರಾಂಶ ಎಲ್ಲಿ ಸಿಗುತ್ತೆ ಸರ್? ಆಲ್ರೆಡಿ ನಾನು ಪಾಸಿಂಗ್ ಪ್ರಕಾರದಲ್ಲಿ ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲ್ಲ ಪೋಯಮ್‌ಗಳು ಯಾವ್ಯಾವ ಸಬ್ಜೆಕ್ಟ್ ಕೇಳ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಎಸ್. ಇದಾದ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ 8 ವಾಕ್ಯಗಳಲ್ಲಿ ಮತ್ತೆ ಸಮ್ಮರಿ ಕೇಳಿದ್ದಾರೆ. ಆದ್ರೆ 4 ಅಂಕಕ್ಕೆ ಕ್ವೆಷನ್ ಕೇಳಿದ್ದಾರೆ. ಹೌ ಡಸ್ ದ ಮದರ್ ಅರ್ತ್ ಎಕ್ಸ್‌ಪ್ರೆಸ್ ಹರ್ ಎಮೋಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕ್ವೆಷನ್ ಮಾಡಿದ್ದಾರೆ. ಇದು 4 ಅಂಕಕ್ಕೆ. ಓಕೆ, ಸೊ ಒಂದು 3 ಅಂಕಕ್ಕೆ, 3 ಅಂಕಕ್ಕೆ 2, ಇದು 4 ಅಂಕಕ್ಕೆ. ಇನ್ನ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಮತ್ತೆ 8 ವಾಕ್ಯಗಳಲ್ಲಿ 4 ಅಂಕಕ್ಕೆ ಕ್ವೆಷನ್ ಮಾಡಿದ್ದಾರೆ. ಐ ದ ಲ್ಯಾಂಡ್ ಬಗ್ಗೆ ಸಮರೈಸ್ ಮಾಡಿ ಅಂತ ಹೇಳಿ ಕ್ವೆಷನ್ ಮಾಡಿದ್ದಾರೆ. ಮಾಡಲ್ ಕ್ವೆಷನ್ ಪೇಪರ್ 4ರಲ್ಲಿ. ನೀಟ್ ಮಾರ್ಕ್ಸ್ ಡೇ ಸ್ಟೂಡೆಂಟ್ಸ್. ಈಗ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ಯಾವ್ದನ್ನ ಓದ್ಬೇಕಾಗತ್ತೆ ಅಂತ ಹೇಳಿ. ಹಂಗಾಗಿ ನಾವು ಐ ಆಮ್ ದ ಲ್ಯಾಂಡ್ ಎಕ್ಸ್ಪೆಕ್ಟ್ ಮಾಡೋ ಸಮರಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೇನ್ ಎಕ್ಸಾಮ್‌ಗೆ 3 ಅಥವಾ 4 ಅಂಕ ಕ್ವೆಷನ್ ಕಂಪಲ್ಸರಿ ಕೇಳೇ ಕೇಳ್ತಾರೆ. ಅದಕ್ಕಾಗಿ ನೀವೇನ್ ಮಾಡ್ರಿ, ಅದರ ಸಮ್ಮರಿ ಬರೀರಿ. 3 ಅಂಕಕ್ಕೆ ಕೇಳಿದ್ರುನು ಸಮ್ಮರಿ ಬರೀರಿ. 4 ಅಂಕಕ್ಕೆ ಕೇಳಿದ್ರು ಸಮ್ಮರಿ ಬರೀರಿ. ಸೊ ಯು ವಿಲ್ ಗೆಟ್ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ರೀ. ಸೊ ಫುಲ್ ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗ್ತಾವ. ಸಮ್ಮರಿಯನ್ನೇ ಬರೀರಿ. ಅದಕ್ಕೆ ಇದು ಪರ್ಫೆಕ್ಟ್ ಆಗಿ ಮಾಡ್ರಿ. ಐ ದ ಲ್ಯಾಂಡ್ ಪೋಯಮ್‌ದು ಸಮ್ಮರಿ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ರೈಟ್ ಮಾಡ್ರಿ. ಓಕೆ, ರೈಟಾ? ಇಷ್ಟು ಮಾಡಿದ್ರೆ ನಿಮಗೆ 3 ಇಂದ 4 ಅಂಕಗಳು ಕಂಪಲ್ಸರಿ ಫಿಕ್ಸ್, ಗ್ಯಾರಂಟಿ. ಸರ್ 3ರಲ್ಲಿ 4 ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತೀನಿ? ನಾನು 3 ಅಂಕಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೇನ್ರಿ. ಐ ಆಮ್ ದ ಲ್ಯಾಂಡ್. ಓಕೆ, ಮೇನ್ ಎಕ್ಸಾಮ್‌ದಲ್ಲಿ. ರೈಟಾ? ಮಾಡ್ಬೋದಾ? ಯಾವುದೇ ಕೇಳಿದ್ರು ಸಮ್ಮರಿ ಬರೀರಿ. ನೀಟಾಗಿ ಬರೀರಿ. ರೈಟ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋನ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಅಂಡ್ ಇನ್ನೂ ಇಷ್ಟ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಜಾಯಿನ್ ಆಗೋದ್ರ ಮೂಲಕ ಮೆಂಬರ್ಸ್ ಕೂಡ ಪಡ್ಕೋಬಹುದು. ನಮ್ಮ ಎಲ್ಲ ಕ್ಲಾಸಸ್ ಫ್ರೀ ಇರ್ತಾವ್ರಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.